ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಆಗಿತ್ತು ವ್ಲಾಗ್ನ ಮಾಡಿ. ಸೊ ಇವತ್ತು ಗಣೇಶನ ಹಬ್ಬದ ದಿನ ನಾನು ವ್ಲಾಗ್ ಮಾಡ್ತಿರೋದು. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಗಣಪತಿ ಮಾರ್ತಾಯಿದ್ರು. ನಾನು ಅಲ್ಲಿಗೆ ಹೋಗಿದ್ರಿಂದ ವ್ಲಾಗ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇದು ಅಮ್ಮ ಇಟ್ಟಿರೋ ಅಂಗಡಿ ಚಾಮುಂಡಿಪುರಂ ಮೈಸೂರಲ್ಲಿ ಇಟ್ಟಿದ್ದು. ಇಲ್ಲಿ ನಾನು ಜಾಸ್ತಿ ಇರ್ತಾಯಿದ್ದೆ. ಇಲ್ಲಿ ಇದ್ದಿದ್ದರಿಂದನೇ ನಾನು ಜಾಸ್ತಿ ವ್ಲಾಗ್ನೇ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ನಾವಿವಾಗ ಸಿಟಿಗೆ ಬಂದಿದ್ದೀವಿ ಗಣೇಶನ ಹಬ್ಬದ ದಿನ. ನನ್ನ ಹಸ್ಬೆಂಡ್ ಮನೇಲಿ ಗಣಪತಿ ಕೂರಿಸ್ಬೇಕು ಅಂತೇಳಿ ಇವಾಗ ನಾವು ಹೂ ಹಾರ ಮತ್ತು ಪೂಜೆ ಸಾಮಾನು ಏನೆಲ್ಲ ಬೇಕು ಅದನ್ನೆಲ್ಲ ಮಾರ್ಕೆಟಿಗೆ ತರೋದಕ್ಕೆ ಅಂತ ಬಂದಿದ್ದೀವಿ. ತುಂಬ ರಶ್ ಇತ್ತು ನಾವು ಹೋಗಿದ್ದ ದಿನ. ಮತ್ತು ತುಂಬ ದೊಡ್ಡ ದೊಡ್ಡ ಹಾರಗಳನ್ನ ಮಾಡ್ತಾಯಿದ್ರು. ಗಣೇಶನ ಕೂರಿಸಿರೋರೆಲ್ಲ ತಗೋತಾರೆ ಅಂತ ಹೇಳಿ ಚೆನ್ನಾಗಿತ್ತು ಹಾರಗಳೆಲ್ಲ ನೋಡೋದಕ್ಕೆ. ಮದುವೆಗೆ ಮಾಡ್ತಾರಲ್ಲ ಅದೇ ಥರ ಹಾರಗಳನ್ನು ಮಾಡಿದರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಎಲ್ಲ ಥರ ಹೂಗಳು ಇತ್ತು ಮತ್ತು ರೇಟೂ ಹಾಗೆ ಜಾಸ್ತಿ ಇತ್ತು. ಹಣ್ಣುಗಳು, ಹೂ ಮತ್ತು ಪೂಜೆ ಸಾಮಾನು, ನಮಗೆ ಗೆಜ್ಜೆ ವಸ್ತ್ರ ಬೇಕಿತ್ತು. ಮತ್ತು ಇನ್ನು ಎಲ್ಲ ಮನೆಗೆ ಅಡುಗೆ ಸಾಮಾನು ಏನೇನು ಬೇಕು ಅದನ್ನೆಲ್ಲ ನಾವು ಮಾರ್ಕೆಟಲ್ಲೇ ತೊಗೊಂಡು ಇವಾಗ ನಾವು ಅಗ್ರಹಾರದ ಕಡೆಗೆ ಬಂದ್ವಿ. ಸೊ ಇಲ್ಲೇ ಅಗ್ರಹಾರದಲ್ಲಿ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ನಮ್ಮ ಅಪ್ಪ ಇಟ್ಟಿದ್ದ ಅಂಗಡಿ. ಇಲ್ಲೇ ನಾವು ಅಗ್ರಹಾರದಲ್ಲಿ ಪ್ರತಿ ವರ್ಷ ಇದೇ ಜಾಗದಲ್ಲೇ ಗಣಪತಿ ಮಾರೋದು. ವರಮಹಾಲಕ್ಷ್ಮಿ ಸ್ವೀಟ್ಸ್ ಎದುರುಗಡೆನೆ. ಸೊ ಇದು ನಾವಿಟ್ಟಿದ್ದ ಗಣಪತಿ ಆಗಿತ್ತು. ಇವಾಗ ನಾನು ಮೈಸೂರಿಂದ ಸಾಮಾನೆಲ್ಲ ತೊಗೊಂಡು ನನ್ನ ಹಸ್ಬೆಂಡ್ ಮನೆಗೆ ಬಂದೆ ಬಿಸಿಲವಾಡಿಗೆ. ನಾನು ಹೋಗೋದು ತನಕನೇ ಮನೇಲಿ ಎಲ್ಲ ಪಾತ್ರೆನೂ ತೊಳೆದು ಎಲ್ಲನೂ ಎತ್ತಿಟ್ಬಿಟ್ಟಿದ್ರು. ಯಾಕೆಂದರೆ ಹೊಸ್ನೀರು ತರೋ ತನಕ ಅದನ್ನು ಯಾವುದೂ ಮುಟ್ಟಂಗಿಲ್ಲ ಅಂತ ಹೇಳಿ. ಸೊ ನಾನು ಮೈಸೂರಿಂದ ಬಂದು ಇಲ್ಲೊಂದು ಸಲ ಸ್ನಾನ ಮಾಡಿ ಅರಿಶಿನ ಕುಂಕುಮ ಬಟ್ಟಲು ಕೂಡ ಮಡಗ್ಬಿಟ್ಟಿದ್ರು. ಯಾಕೆಂದರೆ ಯಾವುದೂ ಮುಟ್ಟಂಗಿಲ್ಲ ಹೊಸ ನೀರು ತರೋ ತನಕ ಅಂತೇಳಿ. ನಮ್ಮ ಕಡೆ ಎಲ್ಲ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಗೌರಿ ಹಬ್ಬದ ದಿನವೇ ತೊಗೋತಾರೆ ಕೆಲವು ಕಡೆ ಎಲ್ಲ. ನಮ್ಮ ಇಲ್ಲಿ ಹಸ್ಬೆಂಡ್ ಮನೇಲಿ ಗಣೇಶನ ಹಬ್ಬದ ದಿನವೇ ತೊಗೊಂಡಿದ್ದು. ಅದು ಸಂಜೆ 6 ಗಂಟೆ ಮೇಲಾಗಿತ್ತು. ಯಾಕೆ ಅಂತ ಅಂದರೆ ಆ ಕಾಲದಲ್ಲಿ ಎಲ್ಲರೂ ಹೊಲಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ಬರೋದೇ 6 ಗಂಟೆ ಆಗ್ತಾಯಿತ್ತು. ಇಲ್ಲ ಅಂದರೆ ಗಣೇಶನ ಹಬ್ಬದ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡೋ ತನಕನೇ 6 ಗಂಟೆ ಆಗ್ತಾಯಿತ್ತು ಅಂತೇಳಿ ಅವರು ಸಂಜೆ ತಗೋತಿದ್ರು. ಅದನ್ನೇ ಇವ್ರೂ ರೂಢಿ ಮಾಡ್ಕೊಂಡು ಬಂದವ್ರೆ. ಅಂದರೆ ಅವಾಗ ಹೆಂಗೆ ಮಾಡ್ತಿದ್ರು ಅದೇ ಥರ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು 6 ಗಂಟೆ ಮೇಲೇ ಹೊಸ ತಂದಿದ್ದು ಮನೆಗೆ. ನಿಮ್ಮ ಕಡೆ ಎಲ್ಲ ಯಾವಾಗ ಹೊಸ ನೀರು ತೊಗೊತೀರಾ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ಕೆಲವು ಕಡೆ ಗೌರಿ ಹಬ್ಬದ ದಿನ ತೊಗೋತಾರೆ, ಇನ್ನು ಕೆಲವರು ಗಣೇಶನ ಹಬ್ಬದ ದಿನ ತೊಗೋತಾರೆ. ಇಲ್ಲ ಅಂದರೆ ಮುಂದೆ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಇರುತ್ತಲ್ಲ ಆವಾಗ ಹಬ್ಬ ಮಾಡೋರು ಇರ್ತಾರೆ. ಎಲ್ಲರ ಮನೇಲೂ ಹಬ್ಬ ಅಂದ್ರೇ ಕೆಲಸ ಜಾಸ್ತಿ ಅಂತಾರೆ. ನಾನು ಬೇರೆ ಸಂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಜೆ ದೇವ್ರು ತರೋದು. ನಮ್ಮ ಮನೇಲೆಲ್ಲ, ನನ್ನ ಅಮ್ಮನ ಮನೇಲೆಲ್ಲ ಬೆಳಗ್ಗೆನೇ ದೇವ್ರ ನೀರೆಲ್ಲ ತಂದುಬಿಡ್ತೀವಿ. ಇಲ್ಲಿ ಈವ್ನಿಂಗ್ ಅಲ್ವಾ, ನನಗೆ ಸ್ವಲ್ಪ ನರ್ವಸ್ ಬೇರೆ ಆಗ್ತಿದೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇರಲಿಲ್ಲ. ಗಣೇಶನ ಬೇರೆ ಚೆನ್ನಾಗಿ ಕೂರಿಸ್ಬೇಕು, ಇದೇ ಥರ ಕೂರಿಸ್ಬೇಕು ಅಂತ ಪ್ಲ್ಯಾನ್ ಬೇರೆ ಮಾಡ್ಕೊಂಡಿದ್ದೆ. ಅದೆಲ್ಲ ಆಗುತ್ತೋ ಇಲ್ಲ ಆಗೋದಿಲ್ವೋ, ಇನ್ನೂ ಟೈಮ್ ಆಗಿಬಿಡುತ್ತೋ ಅನ್ನೋದ್ರಲ್ಲೇ ಯೋಚನೆ ಆಗಿಬಿಟ್ಟಿತ್ತು ನನಗಂತೂ. ಇವಾಗ ರಂಗೋಲೆ ಬರಿಬೇಕಂತ ಬಂದೆ. ನಾನು ತುಂಬ ದೊಡ್ಡ ರಂಗೋಲಿನೇ ಬರಿಬೇಕಂತ, ಎಷ್ಟೇ ಟೈಮ್ ಆದರೂ ನಿಧಾನ ಆದರೂ ಪರವಾಗಿಲ್ಲ ಬೇಗನೆ ರಂಗೋಲೆ ಬರೆಯೋಣ ಅಂತ ಬರಿತಾ ಇದ್ದೀನಿ. ಯಾಕಂದರೆ ನಾನು ಚಿಕ್ಕ ರಂಗೋಲೆ ಬರೆದ್ರೆ ನನಗೆ ಸಮಾಧಾನ ಇರಲ್ಲ. ಹಬ್ಬದ ದಿನವೂ ಚಿಕ್ಕದೇ ಬರೆದಿದ್ದೀನಲ್ಲ ಅನಿಸುತ್ತೆ. ಮನೆ ಒಳಗೆ ಹಬ್ಬ ಮಾಡಿಬಿಟ್ಟು ಚಿಕ್ಕ ರಂಗೋಲೆ ಬರೆದ್ರೆ ನನಗೆ ಇಷ್ಟನೇ ಆಗಲ್ಲ. ಸೊ ಹೀಗಿತ್ತು ನಾನು ಬರೆದಿದ್ದ ರಂಗೋಲೆ. ಸ್ವಲ್ಪ ದೊಡ್ಡ ರಂಗೋಲಿನೇ ಬರಿಬೇಕಂತ ದೊಡ್ಡ ರಂಗೋಲೆ ಬರೆದ್ವಿ. ಮತ್ತು ಇವಾಗ ನಾನು ನೀರು ತರೋದಕ್ಕೆ ಹೋಗ್ತಾಯಿದ್ದೀವಿ. ಒಂದು ಮಡಿಕೆ ಮತ್ತು ಹಿತ್ತಾಳೆದು ಇಲ್ಲ ತಾಮ್ರದ್ದು ಬಿಂದಿಗೆಗಳು ತೊಗೊಂಡೋಗ್ತೀವಿ. ನಾವು ಇಲ್ಲೆಲ್ಲ ಒಟ್ಟಿಗೆ ಒಂದೇ ಕಡೆನೇ ಇರೋದು, ಅಕ್ಕಪಕ್ಕ ಮನೆ ಇರೋದ್ರಿಂದ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಇಲ್ಲಿ ನಾವು ಯಾರ್ಯಾರು ಹೋಗಿದ್ವಿ ಅಂದರೆ ನನ್ನ ಹಸ್ಬೆಂಡ್ ಅವರ ಅಪ್ಪ, ಅವರ ಅಣ್ಣನ ಮನೆ ಮತ್ತು ಅವ್ರ ತಮ್ಮನ ಮನೆ, ಎಲ್ಲರೂ ಒಟ್ಟಿಗೆ ನೀರು ತರಬೇಕಂತ ಹೇಳಿ ಹೋಗಿದ್ದು. ಯಾಕೆಂದರೆ ಆ ಕಾಲದಲ್ಲಿ ಎಲ್ಲ ಅಂದರೆ ಒಂದು ಮನೆತನ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗಿ ನೀರನ್ನ ತರ್ತಾ ಇದ್ದಿದ್ದು. ಸೊ ಇವಾಗೆಲ್ಲ ಡಿವೈಡ್ ಆಗಿರೋದ್ರಿಂದ ನಮ್ಮ ಮನೆಗಳು ಮಾತ್ರ ನೀರು ತರೋದಕ್ಕೆ ಹೋಗ್ತಾ ಇದ್ವಿ. ಜೊತೆಗೆ ಇಲ್ಲಿಗೆ ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಿ, ಯಾವ ಪಾತ್ರೆಯಲ್ಲಿ ನೀರು ಇಟ್ಕೊತೀವಿ ಅದಷ್ಟನ್ನು ಮಾತ್ರ ತೊಗೊಂಡೋಗ್ಬೇಕಿತ್ತು. ಈ ನೀರಲ್ಲೇ ನಾವಿವತ್ತು ಅಡುಗೆ ಮಾಡಬೇಕು ಮತ್ತು ಕುಡಿಬೇಕಿತ್ತು. ಸೊ ಇದನ್ನು ನಾವು ಹೊಸ ನೀರು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಿದ್ದೀವಿ.
ನಿಮ್ಮ ಕಡೆನೂ ಇದೇ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತೀರಾ ಇಲ್ಲ ಸಪ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ತೊಗೊಂಡೋಗಿದ್ದ ಬಿಂದಿಗೆ, ಚೊಂಬು ಮತ್ತು ಮಡಿಕೆ ಎಲ್ಲನೂ ತೊಳೆದಾಯಿತು. ಮತ್ತು ನನ್ನ ಹಸ್ಬೆಂಡ್ ಮನೆ ಕಡೇಲಿ ಈ ಥರ ಹೊಸ ನೀರು ತರಬೇಕಿದ್ರೆ ಅರಿಶಿನ, ಕುಂಕುಮ, ಬಾಳೆಹಣ್ಣು ಇದೆರಡೂ ತೊಗೊಂಡೋಗಿರಲಿಲ್ಲ. ಯಾಕೆಂದರೆ ಆವಾಗಿಂದನೂ ಇದಿಷ್ಟನ್ನು ಮಾತ್ರ ತೊಗೊಂಡು ಬಂದು ಪೂಜೆ ಮಾಡ್ಕೊಂಡು ಹೊಸ ನೀರು ತೊಗೊಂಡೋಗ್ತಾ ಇದ್ದಿದ್ದು. ಬರೀ ವಿಭೂತಿ ಮಾತ್ರನೇ ಹಾಕ್ತಾ ಇದ್ದಿದ್ದು, ಅರಿಶಿನ ಕುಂಕುಮ ಯೂಸ್ ಮಾಡಿಲ್ಲ. ಸೊ ಇವಾಗ ಕಾಯಿ ಎಲ್ಲ ಒಡೆದು ಅದರಲ್ಲಿರೋ ಎಳ್ನೀರನ್ನೆಲ್ಲ ಎಲ್ಲ ಬಿಂದಿಗೆಗೆ, ಮಡಿಕೆಗೆಲ್ಲ ಹಾಕಬೇಕು. ಅದನ್ನು ಹಾಕೋದ್ರಿಂದ ಅದು ಹೊಸ ನೀರು ಥರನೇ ಆಗುತ್ತೆ ಅಂತೇಳಿ ಅದನ್ನು ಹಾಕ್ತಾಯಿದ್ರು. ಇವಾಗ ಎಲ್ಲರ ಮನೆಯದೂ ಎಲ್ಲ ಬಿಂದಿಗೆಗಳನ್ನು ಒಂದೇ ಕಡೆ ಇಟ್ಬಿಟ್ಟು ಫಸ್ಟು ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. 5 ಮನೆಯಿಂದ ನಾವು ಹೋಗಿದ್ದು ಹೊಸ ನೀರು ತರೋದಕ್ಕೆ. ಸೊ 5 ಮನೆಯವ್ರೂ ಈ ಥರ ಗಂಗೆ ಪೂಜೆ ಮಾಡಿಬಿಟ್ಟು ನಾವು ತೊಗೊಂಡಿದ್ದು ಹೊಸ ನೀರನ್ನ. ಎಲ್ಲರೂ ಇವಾಗ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡ್ತಾನೇ ಇದ್ವಿ. ದೇವ್ರದ್ದು ಬಿಂದಿಗೆ ಮತ್ತು ಮಡಿಕೆ ಯಾರ್ಯಾರು ಎತ್ಕೊತಾರೆ ಅವರೆಲ್ಲರೂ ಪೂಜೆ ಮಾಡಬೇಕಿತ್ತು. ಸೊ ನಾವೆಲ್ಲರೂ ಇವಾಗ ಪೂಜೆ ಮಾಡಾದಮೇಲೆ ಇದನ್ನು ಎತ್ಕೋಬೇಕಿತ್ತು. ಇವಾಗ ನಾನು ಪೂಜೆ ಮಾಡಿದೆ. ಪೂಜೆ ಎಲ್ಲ ಮಾಡಿ ಅದು ಕಳಶದ ಚೊಂಬು ಮತ್ತು ಮಡಿಕೆಗೆಲ್ಲ ನಮಸ್ಕಾರ ಮಾಡಿಕೊಂಡೆ. ಇವಾಗ ಎಲ್ಲರದೂ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಎಲ್ಲ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಮ್ಮದು ಏನು ಮಡಿಕೆ ಮತ್ತು ಬಿಂದಿಗೆಗಳಿರುತ್ತೆ ಮನೆದು, ಅದನ್ನೆಲ್ಲ ನಾವು ತೊಗೊಂಡೋಗ್ಬೇಕು. ಅಂದರೆ ಒಬ್ಬರು ಮನೇಲಿ ಎಷ್ಟೆಷ್ಟು ಬಿಂದಿಗೆ, ಎಷ್ಟು ಮಡಿಕೆ, ಒಬ್ಬೊಬ್ಬರು ಮನೇಲಿ ಒಂದೊಂದೇ ಮಡಿಕೆ. ಬಿಂದಿಗೆ ಮಾತ್ರ 2-3 ತೊಗೊಂಡೋಗಿದ್ರೆ ಮನೆಯಿಂದ ಅಷ್ಟು ಜನನೇ ಬಂದು ತೊಗೊಂಡು ಬಂದ್ವಿ. ನನಗೆ ಇದು ಫಸ್ಟ್ ಹಬ್ಬ ಮತ್ತು ಇದೆಲ್ಲ ಹೊಸ ಥರ ನನಗೆ. ಯಾಕೆಂದರೆ ನಾವು ನಮ್ಮ ಮನೇಲೆಲ್ಲ ನಲ್ಲಿ ಹತ್ರನೇ ತೊಗೋತಿದ್ದಿದ್ದು. ಈ ಥರ ಬೇರೆ ಬೀದಿಗೆಲ್ಲ ಹೋಗಿ ನೀರು ತೊಗೊಂಡು ಬರ್ತಿರ್ಲಿಲ್ಲ. ಸೊ ನನಗೆಲ್ಲ ಹೊಸದಾಗಿತ್ತಿದ್ದು. ನೀರು ತಂದಾದಮೇಲೆ ಮನೆಗೆಲ್ಲ ನೀರು ಎರಚಿಸ್ತಾ ಇದ್ದರು. ಯಾಕಂದರೆ ಹೊಸ ನೀರು ತಂದಮೇಲೆ ನಾವು ಏನೇ ಕ್ಲೀನ್ ಮಾಡಿದ್ರು ಈ ನೀರು ಎರಚಿದ್ರೇ ಅಲ್ಲಿಗೆ ಹಬ್ಬ ಶುರು ಆಗ್ತಾಯಿದೆ ಅಂತ ಅರ್ಥ. ಸೊ ಹಾಗಾಗಿ ನಾವು ಎಲ್ಲ ಕಡೆ ನೀರನ್ನೆಲ್ಲ ಹಾಕಿದ್ವಿ. ನಾನು ಹಸ್ಬೆಂಡ್ ಇಬ್ಬರೂ ಗಣಪತಿ ಕೂರಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ಡೆಕೋರೇಷನ್ ಎಲ್ಲ ಮಾಡ್ಕೊತಿದ್ವಿ. ಅಪ್ಪ ಎಲ್ಲ ನಮಗೆ ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ಗರಿ ಎಲ್ಲ ತರಿಸಿದೆ ನಾನು, ಚಪ್ರ ಎಲ್ಲ ಕಟ್ಬಿಟ್ಟು ಕೂರಿಸ್ಬೇಕು ಈ ಸಲ ಅಂತ. ಸೊ ಅವರು ಗರಿ ಎಲ್ಲ ನೇಯ್ಸ್ಕೊಂಡು ಬಂದು ಕೊಟ್ಟು ಆವಾಗ ತಾನೇ ಸ್ನಾನಕ್ಕೆ ಹೋದರು. ಆಮೇಲೆ ಅಮ್ಮ ಬಂದು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಈ ಥರ ಇಡಬೇಕು, ಈ ಥರ ಕಟ್ಟಬೇಕಂತೇಳಿ ಮಾತಾಡ್ಕೊಂಡು ಕಟ್ತಾ ಇದ್ವಿ. ಬಟ್ ಬೇಗನೆ ಕಟ್ಟಿದ್ವಿ ಚಪ್ರನೆಲ್ಲ, ಮತ್ತು ಬೇಗನೆ ಡೆಕೋರೇಷನ್ ಎಲ್ಲ ಮುಗೀತು. ಯಾಕೆಂದರೆ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ಮಾಡಬೇಕಿದ್ರೆ. ಇವಾಗ ನಾವು ಚಪ್ರ ಎಲ್ಲ ಯಾವ ಥರ ಕಟ್ಟಿದ್ವಿ ಇಷ್ಟೇ ಜಾಗದಲ್ಲಿ ಅಂತ ನೋಡೋಣ ಬನ್ನಿ.
ಗರಿಗಳು ತೊಗೊಂಡು ಫೈನಲಿ ನಾವು ಈ ಥರ ಚಪ್ರನ ಕಟ್ಟಿದ್ವಿ ಮುಂದೆ ಮತ್ತು ಹಿಂದೆ ಸ್ಕ್ರೀನ್ಗೆ ಅಂತೇಳಿ. ಮತ್ತು ಇವಾಗ ನಾವು ಮಡಿಕೆಲಿ ನೀರು ತಂದಿರ್ತೀವಲ್ಲ, ಅದೇ ಮಡಿಕೆಲಿ ಬರೀ ಬೇಳೆ, ಹಸಿರು ಬದನೆಕಾಯಿ ಮತ್ತು ಈರುಳ್ಳಿ, ಇದಿಷ್ಟು ಉಪ್ಪು, ಖಾರದ ಪುಡಿ ಹಾಕಂಗಿಲ್ಲ, ಇದಿಷ್ಟು ಮಾತ್ರ ಹಾಕಿ ಸಾಂಬಾರು ಮಾಡ್ಬೇಕು ನಾವು. ಅದ್ರ ಜೊತೆಗೆ ಮಾಮೂಲಿ ಕಾಯಿ ಹಾಲು, ಶಾವಿಗೆ ಮತ್ತು ಎಳ್ಳು ಸೂಸ್ಲು ಇದಿಷ್ಟೇ ಮಾಡಬೇಕಿದ್ದಿದ್ದು. ಇನ್ನೇನು ಮಾಡೋಂಗಿಲ್ಲ. ಸಾಂಬಾರಿಗೂ ಅದಷ್ಟೇ ಐಟಮ್ಸ್ ಹಾಕಬೇಕಿತ್ತು. ಮತ್ತು ದೇವ್ರ ಮನೇಲಿ ಈ ಥರ ಕಳಶಕ್ಕೆ ಏನು ಇಟ್ಟಿರ್ತೀವಿ ಚೊಂಬು, ಅದರಲ್ಲಿ ನೀರು ತುಂಬಿಟ್ಬಿಟ್ಟು ಒಂದು ಕಾಯಿ ಒಡೆದು ಅದಕ್ಕೆ ಅರಿಶಿನ ಕುಂಕುಮ ಏನೂ ಹಾಕಂಗಿಲ್ಲ, ಒಂದು ದೀಪನ ಹಾಸಿ ಇಡಬೇಕು ನಾವು. ಇವಾಗ ಮತ್ತೆ ನಾವು ಒಳಗಡೆ ಡೆಕೋರೇಷನ್ ಅಂದರೆ ಗರಿ ಎಲ್ಲ ಹಾಕಿದ್ವಿ. ಗರಿ ಮೇಲ್ಗಡೆ ಹಾರ ಹಾಕಿ ಲೋಟಸ್ ಎಲ್ಲ ಹಾಕ್ತಿದ್ವಿ. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಲೋಟಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ವಿ, ಹಬ್ಬಕ್ಕೆ ಡೆಕೋರೇಷನ್ ಮಾಡೋದಕ್ಕೆ ಸ್ಕ್ರೀನ್ಗೆ ಅಂತೇಳಿ. ಸೊ ಅದನ್ನೇ ಇದಕ್ಕೂ ಯೂಸ್ ಮಾಡಿದ್ದೀನಿ, ಬಟ್ ಅದ್ರದ್ದು ಸ್ಕ್ರೀನ್ ಯೂಸ್ ಮಾಡಲಿಲ್ಲ. ಎಲೆನೇ ಹಾಕ್ಬೇಕಂತ ಹೇಳಿ ನಾನು ಗರಿಲೇ ಡೆಕೋರೇಷನ್ ಮಾಡಬೇಕಂತೇಳಿ ನಾನೆಲ್ಲ ತರಿಸ್ಕೊಂಡು ಮಾಡಿದ್ದು. ನಂದು ಇದೊಂಥರ ಡ್ರೀಮ್ ಇತ್ತು, ಇದೇ ಥರ ಕೂರಿಸ್ಬೇಕು ಚಪ್ರ ಎಲ್ಲ ಹಾಕಿ ಅಂತ. ಸೊ ಹಾಗೇ ಮಾಡಬೇಕಂತೇಳಿ ಮಾಡಿರೋದು ಇದನ್ನು. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ಹೇಳ್ಬಿಟ್ಟಿದ್ದೆ ನಾನು ಅಪ್ಪನಿಗೆ, ಇದೇ ಥರ ನನಗೆ ಗರಿ ಎಲ್ಲ ತಂದುಕೊಡಿ, ಮತ್ತು ಎಲ್ಲ ಥರ ಸೊಪ್ಪು, ಸೀಬೆಕಾಯ್ದು, ಮಾವಿನ ಸೊಪ್ಪು ಮತ್ತು ಹಲಸಿನ ಮರದ್ದು ಎಲೆಗಳು ಎಲ್ಲ ಬೇಕು ನನಗೆ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದೆ. ನಾನು ಮೈಸೂರಿಂದ ಬರಬೇಕಾದ್ರೂ ಒಂದು ಡೇ ಮುಂಚೆನೇ ಹೇಳಿದ್ದೆ, ಇದನ್ನೆಲ್ಲ ತಂದಿಟ್ಟಿರಿ, ನಾನು ಬಂದ ತಕ್ಷಣ ಬೇಗ ಬೇಗ ಮಾಡ್ತೀನಿ ಅಂತೇಳಿ. ಈ ಒಂಬಾಳೆ ಏನು ಅಲ್ಲಿ ಇಟ್ಟಿದ್ದೀವಿ ಒಂಬಾಳೆನ, ಅದನ್ನು ಪ್ರತಿ ವರ್ಷವೂ ಗಣಪತಿ ಕೂರಿಸಿದಾಗ ಇವ್ರ ಮನೇಲಿ ಅದನ್ನು ಇಟ್ಬಿಟ್ಟೆ ಪೂಜೆ ಮಾಡೋದು. ಅಂದರೆ ಎಲ್ಲರ ಮನೇಲೂ ಒಂಬಾಳೆನ ಗಣಪತಿ ಹಿಂದುಗಡೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ಫೈನಲಿ ನಾನು ರೆಡಿ ಮಾಡಿದ್ದು ಒಳಗಡೆ ಡೆಕೋರೇಷನ್ ಈ ಥರ ಇತ್ತು. ಮತ್ತು ಮೇಲ್ಗಡೆ ಎಲ್ಲ ಅದೇ ಚಪ್ರನ ಹಾಕಿದ್ದೆ. ಮತ್ತು ಇವಾಗ ಇಲ್ಲಿ ಸಾಂಬಾರು ರೆಡಿ ಆಗ್ತಾಯಿದೆ, ಸಾಂಬಾರು ಮಾಡ್ತಾಯಿದ್ದಾರೆ ಅಮ್ಮ ಮಡಿಕೆಲೇ. ಮತ್ತು ಈ ಕಡೆ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ, ಅದೆಲ್ಲ ಜಾರ ಆಡಿಸ್ಕೊಂಡು ಎಳ್ಳು ಸೂಸ್ಲು ಮಾಡ್ಕೊಳ್ಳೋದಕ್ಕೆ, ಮತ್ತು ಕಾಯಿ ಹಾಲು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇವಾಗ ನಾನು ತಂದಿರೋ ಗಣಪತಿನ ಓಪನ್ ಮಾಡ್ತಾಯಿದ್ದೀನಿ. ಸೊ ನಾನು ಮೈಸೂರಿಂದ ನಮ್ಮ ಅಪ್ಪನೇ ಗಣಪತಿನೆಲ್ಲ ಪ್ಯಾಕ್ ಮಾಡಿಕೊಟ್ಟಿತ್ತು. ಯಾಕೆಂದರೆ ನಾನು ಅಲ್ಲಿಂದ ಬರಬೇಕಿದ್ರೆ ತುಂಬ ಮಳೆ ಬರ್ತಾಯಿತ್ತು, ಕಡ್ಕೊಳ್ಳೋ ತನಕನೂ ಮಳೆಲೇ ನೆನ್ಕೊಂಡು ಬಂದ್ವಿ ನಾವು. ಅದಕ್ಕೋಸ್ಕರ ಎಲ್ಲ ಕವರೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿತ್ತು, ಒಂಚೂರು ಮುರಿದೋಗ್ಬಾರ್ದು ಮತ್ತು ನೆನ್ಕೋಬಾರ್ದು ಅಂತ ಹೇಳಿ. ಸೊ ಇವಾಗ ನಾನು ಎಲ್ಲ ರೆಡಿ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಭತ್ತದ್ದು ಜಲ್ಲೆಲ್ಲ ಹಾಕಿ ತುಂಬಿದ್ದು, ಎಲ್ಲೂ ಏನೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ. ಗೌರಿದು ಮೂಗೆಲ್ಲ ಇರುತ್ತಲ್ಲ ಅದು ಬಿಟ್ಟೋಗ್ಬಿಡುತ್ತೆ ಅಲ್ಲಾಡಿಸಿದ್ರೆ ಎಲ್ಲ. ಸೊ ಅದಕ್ಕೇ ಏನು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನೀಟಾಗಿ ಕವರೆಲ್ಲ ಹಾಕಿ ಜಲ್ಲೆಲ್ಲ ಹಾಕಿ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಟ್ಟಿತ್ತು. ಅದನ್ನು ಹಂಗೆ ಸೇಫಾಗಿ ತೊಗೊಂಡು ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಗೌರಿ ಗಣೇಶ ಇದೆರಡೂ ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ದು, ಇದೇ ಬೇಕು ಅಂತ. ಇವಾಗ ನಾನು ಟೇಬಲ್ ಮೇಲೆ ಬಾಳೆ ಎಲೆ ಹಾಕಿ ಗಣಪತಿ ಮತ್ತು ಗೌರಿ ಕೂರೋಷ್ಟು ಅಗಲಕ್ಕೆ ಅಕ್ಕಿನ ಹಾಕ್ಬಿಟ್ಟು ಗೌರಿ ಗಣೇಶ ಇಬ್ಬರೂ ಒಟ್ಟಿಗೆ ಕೂರಿಸಿದ್ವಿ. ನಾನು ಹಸ್ಬೆಂಡ್ ಇಬ್ಬರು ಗಣಪತಿಗೆ ಯಾವ ಥರ ಅಲಂಕಾರ ಮಾಡಿದ್ವಿ ಅಂತ ನೋಡಿ.
ಇದೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅಮ್ಮ ಮತ್ತು ಅಪ್ಪ ಇಬ್ಬರು ಇವಾಗ ಶಾವಿಗೆ ಒತ್ತಿ ರೆಡಿ ಮಾಡ್ಕೊತಿದ್ದಾರೆ. ಅಂದರೆ ನಾವು ಯಾರನ್ನೂ ಊಟಕ್ಕೆ ಕರೆದಿರಲಿಲ್ಲ, ಯಾಕೆಂದರೆ ಎಲ್ಲ ಅವ್ರವ್ರ ಮನೇಲಿ ಹಬ್ಬ ಮಾಡೋದ್ರಿಂದ ಎಲ್ಲ ಅಲ್ಲೇ ಮಾಡ್ತಿದ್ರು. ಸೊ ನಾವು 4 ಜನಕ್ಕೆ ಮಾತ್ರ ಶಾವಿಗೆ ಮಾಡ್ಕೊಂಡಿದ್ದು. ಇವಾಗ ಶಾವಿಗೆ ಎಲ್ಲ ಹೊತ್ತಾದಮೇಲೆ ನಾವು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಶಾವಿಗೆ ಅಂದರೆ ಎಡೆಗೆ ಎಷ್ಟು ಬೇಕು ಅಷ್ಟನ್ನು ಹೊತ್ಕೊತಾ ಇದ್ದೀವಿ. ಫೈನಲಿ ನಾವು ಗಣಪತಿನ ಈ ಥರ ಕೂರಿಸಿದ್ವಿ. ಸೊ ಈ ಕಡೆ ಗಿಡ ಏನು ಇಟ್ಟಿದ್ದೀವಿ ಅದು ಹುಳ್ಳಿ ಮತ್ತು ರಾಗಿ ಭತ್ತ ಎಲ್ಲನೂ ಒಂದು 3 ದಿನ 4 ದಿನ ಮುಂಚೆನೇ ಅದನ್ನು ಮಣ್ಣಿಗೆ ಹಾಕ್ಬಿಟ್ಟು ಆ ಥರ ಪಾಟ್ಗೆ ಹಾಕಿರ್ತೀವಿ. ಅದು ಗಿಡ ಆಗಿ ಆ ಥರ ಬಂದಿರುತ್ತೆ. ಸೊ ನಮ್ಮ ಮನೇಲಿ ಈ ಥರ ಕೂರಿಸಿದ್ವಿ ನಾವು ಗಣಪತಿನ. ಇವಾಗ ಎಡೆ ಹಾಕ್ತಾಯಿದ್ದೀವಿ ಗಣೇಶನಿಗೆ. ಸೊ ಏನೆಲ್ಲ ಹಣ್ಣು ತಂದಿದ್ವಿ ಅದನ್ನೆಲ್ಲ ಮುಂದೆ ಇಟ್ಟು ದೀಪಗಳೆಲ್ಲ ಇಟ್ಟು ಅರ್ಶಿನ ಕುಂಕುಮ ಬಟ್ಲೆಲ್ಲ ಇಟ್ಟಿದ್ವಿ. ಎಡೆಗೆ ನಾವು ಹಾಲು ಶಾವಿಗೆ ಮತ್ತು ಕಡುಬು ಥರ ಮಾಡಿ ನಾವೇನೆ ಅನ್ನ ಸಾಂಬಾರು ಮಾಡಿದ್ವಿ. ಅದಷ್ಟು ಇಟ್ಟು 2 ಎಲೆ ಇಟ್ಟು ಅದಕ್ಕೆ ಮಾತ್ರ ಹಾಕಿ ಅದ್ರ ಜೊತೆಗೆ ಎಲೆ ಅಡಿಕೆ ಇಟ್ಟಿದ್ವಿ. ಮತ್ತು ಸಪ್ರೇಟ್ ಮೊರದಲ್ಲೂ ಅದೇ ಥರ ಎಡೆನ ಇಟ್ಟು ಅದನ್ನು ಅಡುಗೆ ಮನೆಯಲ್ಲಿ ಇಟ್ಟಿದ್ವಿ ನಾವು. ಯಾಕೆಂದರೆ ಅದು ಅಡುಗೆ ಮನೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಇಡಿಸ್ತಿದ್ರು. ಬಟ್ ಇದು ನನಗೆ ಹೊಸ್ದಾಗಿತ್ತು. ನಮ್ಮ ಮನೆಗಳಲ್ಲಿ ಈ ಥರ ಮಾಡಲ್ಲ. ಹಸ್ಬೆಂಡ್ ಮನೇಲಿ ಈ ಥರ ಮಾಡ್ತಾಯಿದ್ರು. ಸೊ ಈ ವರ್ಷ ನಾನು ಪ್ರತಿ ಹಬ್ಬದಲ್ಲೂ ಯಾವ್ಯಾವ ಥರ ಮಾಡ್ತಾರೆ ಇಲ್ಲಿ ಅಂತ ನೋಡಿದೆ. ಬಟ್ ವರಮಹಾಲಕ್ಷ್ಮಿ ಸೇಮ್ ನಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರು ಹಾಗೆ ಮಾಡಿದರು. ಗಣೇಶನ ಹಬ್ಬದಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇವಾಗ ಫಸ್ಟ್ ಪೂಜೆ ಅಪ್ಪನ ಕೈಲೇನೆ ಮಾಡಿಸಿದ್ದು ನಾವು. ನಾನು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿದ್ವಿ. ಟೈಮ್ ಅಂತೂ ತುಂಬ ಟೈಮ್ ಆಗಿತ್ತು. ನಾವು ಪೂಜೆ ಮಾಡಬೇಕಿದ್ರೇ 10 ಗಂಟೆ ಆಗಿತ್ತು ನೈಟು. ಯಾಕೆಂದರೆ ಎಲ್ಲ ಡೆಕೋರೇಷನ್ ಮಾಡಿ ಮನೇಲೂ ಅಡುಗೆ ಮಾಡಿ ಪೂಜೆ ಮಾಡೋ ತನಕನೇ ಅಷ್ಟು ಟೈಮ್ ಆಯಿತು ನಮಗೆ. ದೇವ್ರ ಮನೆಗೆಲ್ಲ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡಾದಮೇಲೆ ನಾವು ಎಡೆಗೆ ಏನು ಇಟ್ಟಿದ್ವಿ ಅದನ್ನು ನಾವು ಪ್ರಸಾದ ಅಂತೇಳಿ 4 ಜನನೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಯಾವ ಥರ ಗಣಪತಿನ ಕೂರಿಸ್ಬೇಕಂತ ಅಂದ್ಕೊಂಡಿದ್ದೆ ಸೇಮ್ ಅದೇ ಥರನೇ ಕೂರಿಸ್ದೆ. ಮತ್ತು ಅದಕ್ಕಿಂತನೂ ತುಂಬ ಚೆನ್ನಾಗೇ ಬಂತು ಅಂತ ಅನ್ನಿಸ್ತು. ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ ಕೂರಿಸಿರೋದಕ್ಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಮನೇಲಿ ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.